ರಾಜಪಥದ ಪ್ರವೇಶ ಮತ್ತು ವಿಧಿಯ ಆಟ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಸ್ವಾಗತ. ಹಾಗೆ ಗಜರಾಜ ಅರ್ಜುನನ ಸರಣಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮೊದಲ ಸಂಚಿಕೆಯಲ್ಲಿ ನಾವು ಅರ್ಜುನನ ಜನನ, ಅವನ ಗುಣಲಕ್ಷಣಗಳು ಮತ್ತು ಅವನು ಕಾಡಿನಿಂದ ನಾಡಿಗೆ ಬಂದ ಕತೆ ಸೇರಿದಂತೆ ಅರ್ಜುನನ ಬಗ್ಗೆ ಓವರಾಲ್ ಆಗಿ ಪರಿಚಯ ನೋಡಿದ್ದೇವೆ. ಇಂದಿನ ಈ ಎರಡನೇ ವಿಡಿಯೋದಲ್ಲಿ ಅರಣ್ಯ ಇಲಾಖೆಯ ಶಿಬಿರದಲ್ಲಿದ್ದ ಈ ದೈತ್ಯ ಸಲಗನಿಗೆ ಮೈಸೂರಿನ ರಾಜಮಾರ್ಗದಲ್ಲಿ ನಡೆಯುವ ಅವಕಾಶ ಸಿಕ್ಕಿದ್ದು ಹೇಗೆ, ಅದಕ್ಕಾಗಿ ಅವನು ನಡೆಸಿದ ತಯಾರಿ ಹೇಗಿತ್ತು ಹಾಗೂ ದಸರಾದಿಂದ ದೂರ ಉಳಿಯೋಕೆ ಕಾರಣವೇನು, ಅವನ ದಸರಾ ಪಯಣವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅರ್ಜುನನಿಗೆ ದಸರಾ ಅಂದರೆ ಕೇವಲ ಉತ್ಸವವಾಗಿರಲಿಲ್ಲ, ಅದು ಅವನ ತಾಳ್ಮೆಯ ಪರೀಕ್ಷೆಯಾಗಿತ್ತು. ಬನ್ನಿ, ಅರ್ಜುನನ ದಸರಾ ಪಯಣದ ಆರಂಭ ಮತ್ತು ಅವನ ಬದುಕಿನಲ್ಲಿ ಸಂಭವಿಸಿದ ಆ ಒಂದು ಕರಾಳ ಘಟನೆ ಅವನನ್ನು ಹೇಗೆ ದಶಕಗಳ ಕಾಲ ದಸರಾದಿಂದ ದೂರವಿಟ್ಟಿತ್ತು ಅಂತ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ದ್ರೋಣನ ಉತ್ತರಾಧಿಕಾರಿ ಮತ್ತು ದಸರಾ ಪ್ರವೇಶ. ಸ್ನೇಹಿತರೆ, 1968ರಲ್ಲಿ ಕೆಡ್ಡಾ ಕಾರ್ಯಾಚರಣೆ ಮೂಲಕ ಅರ್ಜುನನನ್ನು ಸೆರೆ ಹಿಡಿಯಲಾಗಿತ್ತು. ಅದಾದ ಬಳಿಕ ಅಂದಿನ ಸಮಯದಲ್ಲಿ ಸೆರೆ ಹಿಡಿಯಲಾದ ಆನೆಗಳ ಜೊತೆ ಅರ್ಜುನನಿಗೂ ಮಾವುತರಿಂದ ಸರಿಯಾದ ತರಬೇತಿ ನೀಡಲಾಗಿತ್ತು. ಅದು 1990ರ ದಶಕದ ಆರಂಭ. ಅಂದು ಮೈಸೂರು ದಸರಾದಲ್ಲಿ ಅಪ್ರತಿಮ ವೀರನಾಗಿದ್ದ ದ್ರೋಣ ಆನೆ ಅಂಬಾರಿ ಹೊರುತ್ತಿತ್ತು. ಸ್ನೇಹಿತರೆ, ದ್ರೋಣನ ಬಗ್ಗೆ ಹೇಳಬೇಕಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 18 ವರ್ಷಗಳ ಕಾಲ ಸತತವಾಗಿ ಚಿನ್ನದ ಅಂಬಾರಿ ಹೊತ್ತು ದಾಖಲೆ ನಿರ್ಮಿಸಿದ ಆನೆ ದ್ರೋಣ. ದ್ರೋಣ ಅತ್ಯಂತ ಶಕ್ತಿಶಾಲಿ ಮತ್ತು ಶಾಂತ ಸ್ವಭಾವದ ಗಜರಾಜನಾಗಿದ್ದನು. 1998ರಲ್ಲಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟ ಈ ದಂತದ ಆನೆ ಕರ್ನಾಟಕದ ಅರಣ್ಯ ಇಲಾಖೆಯ ಹೆಮ್ಮೆಯ ಆನೆಯಾಗಿದ್ದ ಮತ್ತು ನಂತರದ ಆನೆಗಳಿಗೆ ಮಾದರಿಯಾಗಿದ್ದ. ಇನ್ನು ಇಲಾಖೆ ಯಾವಾಗಲೂ ದಸರಾ ಅಂಬಾರಿಯನ್ನು ಹೊರಲು ನಂತರ ಯಾವ ಆನೆಯನ್ನು ಇದೆ ಅನ್ನೋದನ್ನು ನೋಡಿ ಇಟ್ಟುಕೊಳ್ಳುತ್ತದೆ. ದಸರಾದಲ್ಲಿ ಅಂಬಾರಿಯನ್ನು ಹೊರಲು ಎಲ್ಲ ಆನೆಗಳು ಆಯ್ಕೆಯಾಗಲ್ಲ. ಅದಕ್ಕೆ ಅದರದೇ ಆದ ಪ್ರತಿಕ್ರಿಯೆ ಹಾಗೂ ಕೆಲ ಅಂಶಗಳನ್ನು ನೋಡಲಾಗುತ್ತದೆ. ದಸರಾ ಅಂಬಾರಿ ಹೊರುವ ಆನೆ ಆಯ್ಕೆ ಹೇಗೆ? ಸ್ನೇಹಿತರೆ, ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆಯು ಅತ್ಯಂತ ಕಠಿಣ ಮತ್ತು ವೈಜ್ಞಾನಿಕ ಪ್ರತಿಕ್ರಿಯೆಯಾಗಿದೆ. 750 kgಗೂ ಹೆಚ್ಚು ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಜನಸಾಗರದ ನಡುವೆ ಪಟಾಕಿ ಶಬ್ದಗಳಿಗೆ ಹೆದರದೆ ಗಾಂಭೀರ್ಯವಾಗಿ ನಡೆಯಬಲ್ಲ ಆನೆಯನ್ನು ಆಯ್ಕೆ ಮಾಡಲಾಗುತ್ತದೆ. ಆನೆಗಳ ಆಯ್ಕೆಯ ಪ್ರಮುಖ ಮಾನದಂಡಗಳು ಇಲ್ಲಿವೆ. ಶಾರೀರಿಕ ಬಲ ಮತ್ತು ಆರೋಗ್ಯ. ಆನೆಯು ದೈತ್ಯವಾಗಿರಬೇಕು ಮತ್ತು ದೈಹಿಕವಾಗಿ ಅತ್ಯಂತ ದೃಢವಾಗಿರಬೇಕು. ತೂಕವನ್ನು ಹೊರುವ ಸಾಮರ್ಥ್ಯದ ಜೊತೆಗೆ ದೀರ್ಘಕಾಲವರೆಗೂ ನಡೆಯುವ ತಾಳ್ಮೆ ಇರಬೇಕು. ಶಾಂತ ಸ್ವಭಾವ. ಅಂಬಾರಿ ಆನೆಗೆ ಮುಖ್ಯವಾಗಿ ಬೇಕಾದ ಗುಣ ಅಂದರೆ ಅದು ಶಾಂತ ಸ್ವಭಾವ. ಪಟಾಕಿ ಸಿಡಿತ, ಮೈಕ್ ಸದ್ದು, ಲಕ್ಷಾಂತರ ಜನರ ಘೋಷಣೆಗಳ ನಡುವೆಯೂ ಆನೆ ಬೆದರದೆ ಗಾಂಭೀರ್ಯವಾಗಿ ಸ್ಥಿರವಾಗಿ ಹೆಜ್ಜೆ ಹಾಕಬೇಕು. ಅನುಭವ. ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸಿದ ದೀರ್ಘ ಅನುಭವವಿರುವ ಆನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ತರಬೇತಿ ಮತ್ತು ತಾಲೀಮು. ಆಯ್ಕೆಯಾದ ಆನೆಗೆ ಮರಳಿನ ಮೂಟೆಗಳು, ಗಾದಿ ಮತ್ತು ನಾಂದಿಗಳನ್ನು ಹಾಕಿ ಭಾರ ಹೊರುವ ತಾಲೀಮು ನೀಡಲಾಗುತ್ತದೆ. ಅಂಬಾರಿ ತೂಕದಷ್ಟೇ ಭಾರವನ್ನು, ಅಂದರೆ ಸುಮಾರು 1000 kgವರೆಗೆ ಹಂತ ಹಂತವಾಗಿ ಹೆಚ್ಚಿಸಿ ತಾಲೀಮು ನಡೆಸಲಾಗುತ್ತದೆ. ಇದರಲ್ಲಿ ಯಾವ ಆನೆ ಸ್ಥಿರತೆಯನ್ನು ತೋರಿಸುತ್ತದೆ ಆ ಆನೆ ಮುಂಚೂಣಿಯಲ್ಲಿರುತ್ತದೆ. ನಡಿಗೆ. ಇದರಲ್ಲಿ ಆನೆ ನಡಿಗೆಯು ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತದೆ. ಆನೆಯ ನಡಿಗೆಗೆ ಆಕರ್ಷಕವಾಗಿ, ಗಂಭೀರವಾಗಿ ಮತ್ತು ಮೆರವಣಿಗೆಗೆ ಯೋಗ್ಯವಾಗಿರಬೇಕು. ಇವುಗಳ ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪಶುವೈದ್ಯರು
ಆನೆಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸಿ ಈ ಎಲ್ಲ ಗುಣಗಳನ್ನು ಹೊಂದಿದ ಆನೆಯನ್ನು ಕ್ಯಾಪ್ಟನ್ ಆಗಿ ಅಂಬಾರಿ ಹೊರಲು ಆಯ್ಕೆ ಮಾಡುತ್ತಾರೆ. ಇನ್ನು ಅರ್ಜುನನ ವಿಷಯಕ್ಕೆ ಬಂದರೆ, ದ್ರೋಣನ ನಂತರ ಅಂಬಾರಿ ಹೊರಬಲ್ಲ ಅಷ್ಟೇ ಸಮರ್ಥವಾದ ಆನೆ ಯಾವುದು ಅನ್ನೋ ಪ್ರಶ್ನೆ ಕಾಡಿದಾಗ ಅರಣ್ಯ ಇಲಾಖೆಯ ಕಣ್ಣಿಗೆ ಬಿದ್ದವನೇ ಅರ್ಜುನ. ಅರ್ಜುನನ ಎತ್ತರ, ಗಾಂಭೀರ್ಯತೆ ಮತ್ತು ಬಲಿಷ್ಠವಾದ ಕಾಲುಗಳು ಅಂಬಾರಿಯ ಭಾರವನ್ನು ಹೊರಲು ಹೇಳಿ ಮಾಡಿಸಿದಂತಿದ್ದವು. ಮೊದಲ ಬಾರಿಗೆ ಅರ್ಜುನನನ್ನು ದಸರಾ ತಂಡಕ್ಕೆ ಸೇರಿಸಿದಾಗ ಅವನಿಗೆ ನೀಡಿದ್ದು ನಿಶಾನೆ ಆನೆಯ ಜವಾಬ್ದಾರಿ, ಅಂದರೆ ಮೆರವಣಿಗೆಯ ಮುಂಭಾಗದಲ್ಲಿ ಸಾಗುವ ಆನೆ. ದ್ರೋಣನ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಾ ಅರ್ಜುನನ ದಸರಾದ ಶಿಸ್ತನ್ನು ಕಲಿಯಲು ಆರಂಭಿಸಿದ. ಅರಮನೆಯ ಆವರಣದಲ್ಲಿ ನಡೆಯುತ್ತಿದ್ದ ತಾಲೀಮುಗಳಲ್ಲಿ ಅರ್ಜುನ ತೋರಿಸುತ್ತಿದ್ದ ವೇಗ ಮತ್ತು ಶ್ರದ್ಧೆ ಕಂಡ ಅಧಿಕಾರಿಗಳು ಮುಂದೊಂದು ದಿನ ಇವನೇ ದ್ರೋಣನ ಉತ್ತರಾಧಿಕಾರಿ ಅಂತ ಭವಿಷ್ಯ ನುಡಿದಿದ್ದರು. ವಿಧಿಯ ಆಟ, ಒಂದು ಅಚಾತುರ್ಯದ ಘಟನೆ. ಎಲ್ಲವೂ ಸುಗಮವಾಗಿ ಸಾಗುತ್ತಿದ್ದಾಗ 1996ರಲ್ಲಿ ಆ ವರ್ಷ ಅರ್ಜುನನ ಪಾಲಿಗೆ ಅತ್ಯಂತ ಕಠಿಣವಾಗಿತ್ತು. 1996ರ ಒಂದು ದಿನ ಅರ್ಜುನನ ಬದುಕನ್ನೇ ತಲಕೆಳಗಾಗಿ ಮಾಡಿತ್ತು. ಅಂದಿನ ಸಮಯದಲ್ಲಿ ದಸರಾದ ಸಿದ್ಧತೆಗಳ ಸಮಯದಲ್ಲಿ ಒಂದು ದಿನ ಆನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಒಂದು ಭೀಕರ ಘಟನೆ ನಡೆಯಿತು. ಅರ್ಜುನ ಮತ್ತು ಬಹದ್ದೂರ್ ಅನ್ನೋ ಮತ್ತೊಂದು ದಸರಾ ಆನೆಯನ್ನು ಕಾರಂಜಿ ಕೆರೆಗೆ ಸ್ನಾನಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ದುರದೃಷ್ಟಕರ ಘಟನೆ ಸಂಭವಿಸಿತು. ಬಹದ್ದೂರ್ ಆನೆಯ ಮಾವುತರಾಗಿದ್ದ ಅಣ್ಣಯ್ಯ ಅವರು ಆಕಸ್ಮಿಕವಾಗಿ ಕೆಳಗೆ ಬಿದ್ದರು ಮತ್ತು ಆನೆಯ ಕಾಲಿನಡಿ ಸಿಲುಕಿ ಮೃತಪಟ್ಟರು. ವರದಿಗಳ ಪ್ರಕಾರ ಇದು ಒಂದು ಆಕಸ್ಮಿಕ ಅಪಘಾತವಾದರೂ ಇದರ ಆಪಾದನೆ ಮಾತ್ರ ಅರ್ಜುನನ ಮೇಲೆ ಬಿತ್ತು. ಅರ್ಜುನನಿಗೆ ಮೊದಲೇ ಸಿಡುಕು ಸ್ವಭಾವ ಇದೆ ಅನ್ನೋ ಹಣೆಪಟ್ಟಿ ಇತ್ತು. ಹೀಗಾಗಿ ಅಣ್ಣಯ್ಯನ ಸಾವಿಗೆ ಅರ್ಜುನನೇ ಕಾರಣ ಅಂತ ಬಿಂಬಿಸಲಾಯಿತು. ಇದು ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿತು. ಅರ್ಜುನ ಒಬ್ಬ ಅಪಾಯಕಾರಿ ಆನೆ ಎಂಬ ಹಣೆಪಟ್ಟಿ ಅವನ ಮೇಲೆ ಬಿದ್ದಿತ್ತು. ದಸರಾ ಆನೆಯ ಮೇಲೆ ಇಂತಹ ಆರೋಪ ಬಂದಾಗ ಅರಣ್ಯ ಇಲಾಖೆ ತೀವ್ರ ಎಚ್ಚರಿಕೆ ವಹಿಸಬೇಕಾಯಿತು. ಇದರ ಪರಿಣಾಮವಾಗಿ ಗಂಭೀರತೆಯನ್ನು ಪರಿಗಣಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಅರ್ಜುನನನ್ನು ದಸರಾ ಕರ್ತವ್ಯದಿಂದ ಅಮಾನತು ಮಾಡಿದರು. ಈ ಘಟನೆ ನಂತರ ಅವನನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಬಳ್ಳೆ ಅನ್ನೋ ಆಡಿಯಲ್ಲಿ ಕಠಿಣ ಬಂಧನದಲ್ಲಿ ಇಡಲಾಯಿತು. ಮೈಸೂರಿನ ವೈಭವದ ನಡುವೆ ಇರಬೇಕಾಗಿದ್ದ ಅರ್ಜುನ ಮುಂದಿನ ಹಲವು ವರ್ಷಗಳ ಕಾಲ ನಾಗರಹೊಳೆಯ ಬಳ್ಳೆ ಶಿಬಿರದಲ್ಲಿ ಏಕಾಂತ ಅನುಭವಿಸಬೇಕಾಯಿತು. ಅಂಬಾರಿ ಹೊರುವ ಕನಸು ದೂರದ ಮಾತು. ಜನರಿಗೆ ಕಾಣಿಸಿಕೊಳ್ಳಲು ಅವನಿಗೆ ಅವಕಾಶವಿರಲಿಲ್ಲ. ಆದರೆ ಈ ವನವಾಸದ ಅವಧಿಯಲ್ಲಿ ಅರ್ಜುನ ಮತ್ತಷ್ಟು ಪಕ್ವವಾದ. ಅವನಲ್ಲಿದ್ದ ಸಿಟ್ಟು ಕಡಿಮೆಯಾಗಿ ಗಾಂಭೀರ್ಯ ಹೆಚ್ಚಾಯಿತು. ತನ್ನ ಮೇಲೆ ಬಿದ್ದ ಕಪ್ಪು ಚುಕ್ಕೆಯನ್ನು ಅಳಿಸಲು ಅವನು ಸಜ್ಜಾಗಿದ್ದನೇನೋ ಅನ್ನೋ ಥರ ಅವನ ವರ್ತನೆ ಇತ್ತು. ಅತ್ತ ಮೈಸೂರಿನಲ್ಲಿ ದ್ರೋಣನ ನಂತರ ಬಲರಾಮ ಆನೆ ಅಂಬಾರಿ ಹೊರಲು ಶುರು ಮಾಡಿತು. ಬಲರಾಮ ಅತಿ ಸೌಮ್ಯ ಸ್ವಭಾವನಾಗಿದ್ದರೂ ದೈಹಿಕವಾಗಿ ಅರ್ಜುನನಷ್ಟು ಬಲಿಷ್ಠವಾಗಿರಲಿಲ್ಲ. ಅರಮನೆಯ ಇತಿಹಾಸದಲ್ಲಿ ಅರ್ಜುನನ ಹೆಸರು ಬಹುತೇಕ ಎಲ್ಲರೂ ಮರೆತು ಹೋಗಿದ್ದರು. ಬಳ್ಳೆ ಶಿಬಿರದಲ್ಲಿ ಸುಮಾರು 5 ವರ್ಷಗಳ ಕಾಲ ಏಕಾಂತ ಅನುಭವಿಸಿದ ನಂತರ 2001ರಲ್ಲಿ ಅರ್ಜುನನನ್ನು ಮತ್ತೆ ದಸರಾ ಶಿಬಿರಕ್ಕೆ ಕರೆತರಲಾಯಿತು. ಆದರೆ ಅವನಿಗೆ ಅಂಬಾರಿ ಹೊರುವ ಅವಕಾಶ ಸಿಗಲಿಲ್ಲ. ಬದಲಾಗಿ 2001ರಿಂದ 2011ರವರೆಗೆ ಅಂಬಾರಿ ಆನೆಯಾಗಿದ್ದ ಬಲರಾಮನ ಜೊತೆ ನಿಶಾನೆ ಆನೆಯಾಗಿ ಅರ್ಜುನ ಕಾರ್ಯನಿರ್ವಹಿಸಿದನು. ಮಾವುತ ದೊಡ್ಡಪ್ಪನ ಪ್ರವೇಶ ಮತ್ತು ಹೊಸ ಭರವಸೆ. ಸ್ನೇಹಿತರೆ, ಅರ್ಜುನನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದ್ದು ಅವನಿಗೆ ಹೊಸ ಮಾವುತ ದೊಡ್ಡಪ್ಪ ಸಿಕ್ಕಾಗ. ದೊಡ್ಡಪ್ಪ ಕೇವಲ ಮಾವುತನಾಗಿರಲಿಲ್ಲ, ಅರ್ಜುನನಿಗೆ ತಂದೆಯಾಗಿದ್ದರು. ಅರ್ಜುನನ ಮನಸ್ಸನ್ನು ಅರ್ಥ ಮಾಡಿಕೊಂಡ ದೊಡ್ಡಪ್ಪ ಅವನಿಗೆ ಪ್ರೀತಿ ಮತ್ತು ಶಿಸ್ತಿನ ಪಾಠ ಕಲಿಸಿದರು. ನನ್ನ ಅರ್ಜುನ ಯಾರಿಗೂ ತೊಂದರೆ ಕೊಡುವವನಲ್ಲ ಅನ್ನೋ ನಂಬಿಕೆ ದೊಡ್ಡಪ್ಪನಿಗಿತ್ತು.
2000 ದಶಕದ ಕೊನೆಯ ಭಾಗದಲ್ಲಿ ಅರಣ್ಯ ಇಲಾಖೆಗೆ ಮತ್ತು ಅರ್ಜುನನ ಅವಶ್ಯಕತೆ ಬಿತ್ತು. ಬಲರಾಮನಿಗೆ ವಯಸ್ಸಾಗುತ್ತಿತ್ತು. ಹೊಸ ಅಂಬಾರಿ ಆನೆ ಹುಡುಕಾಟ ಶುರುವಾಗಿತ್ತು. ಹಳೆಯ ಕಹಿ ಘಟನೆಗಳನ್ನು ಮರೆತು ಅರ್ಜುನನಿಗೆ ಮತ್ತೊಂದು ಅವಕಾಶ ನೀಡಲು ಅಧಿಕಾರಿಗಳು ನಿರ್ಧರಿಸಿದ್ದರು. ಹಾಗೆ ಸುಮಾರು 16 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅರ್ಜುನ ಮತ್ತೆ ಮೈಸೂರು ಅರಮನೆಯ ಅಂಗಳಕ್ಕೆ ಹೆಜ್ಜೆ ಹಾಕಿದ. ಒಮ್ಮೆ ಕೆಟ್ಟ ಹಣೆಪಟ್ಟಿ ಬಿದ್ದ ಮೇಲೆ ಅದನ್ನು ಅಳಿಸಿ ಮತ್ತೆ ಜನರ ಪ್ರೀತಿ ಗಳಿಸುವುದು ಸುಲಭವಲ್ಲ. ಆದರೆ ಅರ್ಜುನ ಅದನ್ನು ಮಾಡಿ ತೋರಿಸಿದ. 1996ರ ಕರಾಳ ಘಟನೆ ಅರ್ಜುನನ ಬದುಕನ್ನೇ ಬದಲಾಯಿಸಿತು. ಕಾರಂಜಿ ಕೆರೆಯ ಅಂಗಳದಲ್ಲಿ ನಡೆದ ಆಕಸ್ಮಿಕ ಅಪಘಾತದ ದೋಷಿ ಅರ್ಜುನನೇ ಎಂದು ನಿರ್ಧರಿಸಿದ ವ್ಯವಸ್ಥೆ ಅವನನ್ನು ರಾಜಪಥನದಿಂದ ದೂರ ತಳ್ಳಿ ನಾಗರಹೊಳೆಯ ಬಳ್ಳೆ ಶಿಬಿರದ ಏಕಾಂತಕ್ಕೆ ಕಳುಹಿಸಿತು. ಒಬ್ಬ ಅಪ್ರತಿಮ ವೀರ ಆನೆ ಹೇಗೆ ಕೂಳೆ ಅನ್ನೋ ಪಟ್ಟ ಹೊತ್ತು ವನವಾಸ ಅನುಭವಿಸಬೇಕಾಗಿ ಬಂದಿತ್ತು. ನಿಜಕ್ಕೂ ವಿಧಿಯ ಕ್ರೂರ ಆಟ ಅದು. ಆದರೆ 2001ರಲ್ಲಿ ಮತ್ತೆ ದಸರಾ ಶಿಬಿರಕ್ಕೆ ಮರಳಿದ ಅರ್ಜುನನಿಗೆ ಕಾದಿದ್ದು ಹೂವಿನ ಹಾದಿಯಲ್ಲ, ಬದಲಾಗಿ ಒಂದು ಸುದೀರ್ಘ ಕಾಯುವಿಕೆಯ ಪರೀಕ್ಷೆ. ಮುಂದಿನ 10 ವರ್ಷಗಳ ಕಾಲ, ಅಂದರೆ 2011ರವರೆಗೆ ಸೌಮ್ಯ ಸ್ವಭಾವವಾದ ಬಲರಾಮ ಅಂಬಾರಿ ಹೊರುತ್ತಿದ್ದರೆ, ಅವನ ಪಕ್ಕದಲ್ಲಿ ನಿಶಾನೆ ಆನೆಯಾಗಿ ಅತ್ಯಂತ ವಿನಯದಿಂದ ಅರ್ಜುನ ಸಾಗುತ್ತಿದ್ದ. ತನ್ನ ಶಕ್ತಿ ಮತ್ತು ಸಾಮರ್ಥ್ಯವೇನೆಂದು ಇಡೀ ಜಗತ್ತಿಗೆ ತಿಳಿಸಿದರೂ ತನಗೆ ಸಿಗಬೇಕಾದ ಗೌರವಕ್ಕಾಗಿ ಆತ ಮೌನವಾಗಿಯೇ ಕಾದಿದ್ದ. ಕೊನೆಗೂ ಆ ಶುಭ ದಿನ ಬಂದಿದ್ದು ಯಾವಾಗ? 2012ರಲ್ಲಿ ಅರ್ಜುನನ ಹೆಗಲಿಗೇರಿದ ಆ ಮಹಾನ್ ಜವಾಬ್ದಾರಿ ಯಾವುದು? ಬಲರಾಮನ ನಂತರ ಅಂಬಾರಿಯ ರಾಜಕುಮಾರನಾಗಿ ಅರ್ಜುನನ ಪಟ್ಟಾಭಿಷೇಕ ಮಾಡಿಸಿಕೊಂಡ ರೋಚಕ ಕ್ಷಣಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮುಂದಿನ ಎಪಿಸೋಡ್ಗಾಗಿ ಸಿದ್ಧರಾಗಿರಿ. ಅಲ್ಲಿಯವರೆಗೆ ನಮಸ್ಕಾರಗಳು. ಅಲ್ಲಿಯವರೆಗೆ ಧನ್ಯವಾದಗಳು.